ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನೋಡಿ, ನಾನು ಬೆಳಗಿನ ಜಾವ ಒಂದು ವಾಕ್ ಮಾಡ್ತೀನಿ. ಹಾಗಾಗಿ ಪ್ರತಿದಿನ ಇದು ಬೆಂಗಳೂರು ಮೈಸೂರು ಹೆದ್ದಾರಿ. ಬೆಂಗಳೂರು ಮೈಸೂರು ಹೆದ್ದಾರಿ. ಇಲ್ಲಿ ನಾನು ಪ್ರತಿದಿನ ವಾಕ್ ಮಾಡ್ತೀನಿ. ಸೊ ಆಗ ಒಂದು ನಾಯಿ ಬೀದಿ ನಾಯಿ ಜೊತೆ ಆಯ್ತದೆ. ಈ ಬೀದಿ ನಾಯಿ ಕತೆ ಬಹುಶಃ ಈಗಾಗಲೇ 1-2-3 ಸಲ ನಾನು ವಿಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ. ನೋಡಿ ಎಷ್ಟು ಪ್ರೀತಿ ತೋರಿಸ್ತದೆ ಅಂದರೆ, ಇದು ನಾನು ಸಾಕಿದ ನಾಯಿ ಅಲ್ಲ, ಬೀದಿ ನಾಯಿ. ಸುಪ್ರೀಂ ಕೋರ್ಟು ಮೊನ್ನೆ ತಾನೇ ಏನೋ ಒಂದು ಆದೇಶ, ದೇಶದಲ್ಲಿ ಬೀದಿ ನಾಯಿಗಳನ್ನು ಸಂರಕ್ಷಣೆ ಮಾಡಿ ಬೇರೆ ಕಡೆ ಅವನ್ನು ಇದು ಮಾಡಿ ಈ ಥರ ಒಂದು ಇವತ್ತು ನಿನ್ನೆ ನಮ್ಮ ಕರ್ನಾಟಕ ವಿಧಾನಸೌಧದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ನಿಜವಾಗ್ಲೂ ಈ ಬೀದಿ ನಾಯಿಗಳು ರಕ್ಷಣೆ ನಮ್ಮ ಧರ್ಮ ಅಂತ ಹೇಳ್ಬೋದು. ಏಕೆಂದರೆ ಇದು ಕೆಲವು ಮಕ್ಕಳಿಗೆ ಕಚ್ಚಿ ಅದರಿಂದ ಅನಾಹುತಗಳಂತ ಆಗಿದೆ, ಎಲ್ಲ ಗೊತ್ತು ತಮಗೆಲ್ಲರಿಗೂ. ಈ ಬೀದಿ ನಾಯಿಗಳನ್ನು ಅವು ತಂತಾನೇ ಸಂತಾನಾಭಿವೃದ್ಧಿ ಮಾಡಿಕೊಂಡು ಅವು ಅವರಿಷ್ಟ ಬಂದಂಗೆ ಬೆಳೀತಾ ಇದ್ದಾವೆ. ಅದನ್ನು ನಿಯಂತ್ರಣ ಮಾಡೋದು ಸರ್ಕಾರದ ಒಂದು ಕೆಲಸ ಆಗಿದೆ. ಸರ್ಕಾರ ಇದನ್ನು ಏನು ಗೋಶಾಲೆಗಳು ಅಂತ ಏನು ಗೋವುಗಳನ್ನು ರಕ್ಷಣೆ ಮಾಡೋಕ್ಕೆ ಇರುವಂತಹ ಕಾನೂನು ಈ ಥರ ಬೀದಿ ನಾಯಿಗಳಿಗೂ ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನು ಒಂದು 30 ವರ್ಷ ಮಕ್ಕಳಿಗೆ ಪಾಠ ಮಾಡಿದ್ದೀನಿ. ಸೊ ಈ ರೀತಿ ದಯಮಾಡಿ ನಂದು ಏನಪ್ಪ ಅಂದರೆ ಒಂದು ಕೋರಿಕೆ, ಈ ಬೀದಿ ನಾಯಿಗಳನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ನೋಡಿ, ಇದು ನಾನು ಯಾವತ್ತೂ ತಗೊಂಡೋಗಿ ಸಾಕಿ ಮರಿಯಾಗಿ ನಾನು ಬೆಳೆಸಿದ್ದಲ್ಲ. ಒಂದು ಅಪಘಾತದಲ್ಲಿ ಇದು ತನ್ನ ಕಣ್ಣನ್ನು ಕಳ್ಕೊಂಬಿಟ್ಟದೆ. ಒಂದು ಕಣ್ಣಿದೆ, ಒಂದು ಕಣ್ಣಿಲ್ಲ. ತನಗೆ ತಾನೇ ಅದು ಕಣ್ಣು ವಾಸಿಯಾಗದೆ. ಈಗ ಇದು ನನ್ನ ಜೊತೇಲಿ ದಿನ ಕಂಪ್ನಿ ಕೊಡ್ತದೆ. ಆದರೆ ಜನಗಳಲ್ಲಿ ಇಂಥ ಪ್ರೀತಿಯನ್ನು ಕಾಣೋದು ಭಾಳ ಕಷ್ಟ ಇದೆ. ಜನಗಳಲ್ಲಿ ಇಂಥ ಪ್ರೀತಿ ಇಲ್ಲ. ಸರ್ಕಾರ ಈ ಬೀದಿ ನಾಯಿಗಳ ಬಗ್ಗೆ ಒಂದು ಏನು ಕನಿಕರ ತೋರಿಸಿ ಇವಕ್ಕೆ ರಕ್ಷಣೆ ಮಾಡೋದು ಧರ್ಮ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೀನಿ. ನೋಡಿ, ನನ್ನ ಬೀದಿ ನಾಯಿಯ ಪ್ರೀತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.